ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರಾಜ್ಮಾ ಕಾಳಿನಲ್ಲಿ ಸಾಂಬಾರು ಮಾಡೋದು ವಿತ್ ವೆಜಿಟೇಬಲ್ಸ್ ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು 3 ಟೊಮೊಟೊ, 2 ಹಸಿಮೆಣಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ, ಮತ್ತು ಸ್ವಲ್ಪ ಚಕ್ಕೆ, ಒಂದು 4ರಿಂದ 5 ಪೀಸ್ ಲವಂಗ ತೊಗೊಳ್ಳಿ, ಹಾಗೆ ಒಂದು ಏಲಕ್ಕಿ. ಈಗ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರ್ಕೊಳ್ಳೋಣ. ಸೊ ಒಂದು ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳಿ. ಹಾಗೆ ಅದಕ್ಕೆ ತೊಗೊಂಡಿರೋಂಥ 2 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಶುಂಠಿ, ಇದನ್ನು ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರ್ಕೊಂಡು ರುಬ್ಕೊಳ್ಳೋದ್ರಿಂದ ನಾವು ಮಾಡೋಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದು ಎಲ್ಲನೂ ಸ್ವಲ್ಪ ಫ್ರೈ ಆಯಿತು. ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ಆಮೇಲೆ ಸ್ವಲ್ಪ ಟೊಮೊಟೊ ಏನು ತೊಗೊಂಡಿದ್ದೀವಿ 3, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸಾಂಬಾರು ಸ್ವಲ್ಪ ಕಡಿಮೆ ಬೇಕು ಅನ್ನೋದು ಒಬ್ಬರು ಅಥವಾ ಇಬ್ಬರಿಗೆ ಆದರೆ ಸ್ವಲ್ಪ ಒಂದೊಂದು ಇಂಗ್ರೀಡಿಯೆಂಟ್ಸ್, ಈಗ ಒಂದು ಟೊಮೊಟೊ ಕಡಿಮೆ ಮಾಡ್ಕೊಳ್ಳಿ, ಒಂದು ಚಿಕ್ಕ ಆನಿಯನ್ ತೊಗೊಳ್ಳಿ, ಅದು ಸಾಕಾಗುತ್ತೆ. ಸೊ ನಾನಿಲ್ಲಿ ಮಾಡ್ತಾ ಇರೋದು ಅಟ್ಲೀಸ್ಟ್ ಒಂದು 4 to 5 ಮೆಂಬರ್ಸ್ಗಾದರೂ ಸಾಕಾಗುತ್ತೆ ಒನ್ ಟೈಮಿಗೆ. ಓಕೆ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನಾವು ಅದಕ್ಕೆ ತೊಗೊಂಡಿರೋಂಥ ಟೊಮೊಟೊ ಮತ್ತು ಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೊಮೊಟೊದಲ್ಲಿ ಇರೋ ನೀರೆಲ್ಲ ಸ್ವಲ್ಪ ಬಿಟ್ಟು ಅದು ಆವಿಯಾಗಿ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅಥವಾ ಇದು ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಫ್ರೈ ಆದಮೇಲೆ ಇದನ್ನು ಆರಕ್ಕೆ ಇಟ್ಬಿಟ್ಟು ನಾವು ತೊಗೊಂಡಿರೋಂಥ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋಂಥ ವೆಜಿಟೇಬಲ್ಸು ಕ್ಯಾರೆಟು, ಗೆಡ್ಡೆಕೋಸು, ಒಂದು ಸೀಮೆ ಬದನೆಕಾಯಿ, ಹಾಗೆ ಸ್ವಲ್ಪ ಹುರುಳಿಕಾಯಿ, ಒಂದು ಆಲೂಗೆಡ್ಡೆ. ಸೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಣ್ಣಗಾಗೋ ತನಕ ಸೊ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಇಲ್ಲಿ ತೊಗೊಂಡಿರೋಂಥ ರಾಜ್ಮಾ ಕಾಳು ಹಾಗೆ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆನಿಯನ್ನ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ತೊಗೊಂಡಿರೋದು ರಾಜ್ಮಾ ಕಾಳು. ಸೊ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದಿದೆ. ಇದನ್ನು ತಿನ್ನೋದ್ರಿಂದ ಶುಗರ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಇದು ಹಾರ್ಟ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು, ಬಿಕಾಸ್ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ನಿಮಗೆ ಜಾಸ್ತಿ ಹೊತ್ತು ಹೊಟ್ಟೆ ಫುಲ್ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ಜಾಸ್ತಿ ಊಟನ ತಿನ್ನೋದಕ್ಕಾಗಲ್ಲ. ಸೊ ನಾನು ಆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಈ ಕಾಳನ್ನು ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೆ, ಬೆಳಗ್ಗೆ ಮಾಡ್ತಿರೋದ್ರಿಂದ. ಸೊ ನೆನೆ ಹಾಕಿದ ಕಾಳನ್ನು ತಿನ್ನೋದ್ರಿಂದ ನಮಗೆ ಇನ್ನೂ ಜಾಸ್ತಿನೇ ಬೆನಿಫಿಟ್ ಸಿಗುತ್ತೆ ಆರೋಗ್ಯಕ್ಕೆ. ಇದನ್ನು ನಾನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ಬೇಯೋ ತನಕ ನಾವು ಮಸಾಲೆಗೆ ಅಂತ ಹುರ್ಕೊಂಡಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನು ರುಬ್ಕೊಳ್ಳೋಣ. ಸೊ ಇದಕ್ಕೆ ನಾವು ತರಕಾರಿ ಬೇಯಬೇಕಾದ್ರೆ ಫ್ರೆಂಡ್ಸ್ ಸ್ವಲ್ಪ ಖಾರಕ್ಕೆ ನಾನು ಇಲ್ಲಿ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊತೀನಿ 2 ಸ್ಪೂನ್ಸು. ಹಾಗೆ 1 ಸ್ಪೂನು ಸಂಬಾರ, ಹಾಗೆ ಸ್ವಲ್ಪ ಉಪ್ಪು, ಇದನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ತರಕಾರಿ ಎಲ್ಲ ಉಪ್ಪು ಮತ್ತು ಖಾರನ ಚೆನ್ನಾಗಿ ಹಿಡ್ಕೊಂಡು. ಸೊ ಈಗ ನಾನು ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ಹಾಗೆ ಧನಿಯಾ ಪುಡಿನ 1 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ಹಾಗೆ ಖಾರದ ಪುಡಿನ ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ಸೊ ಖಾರ ಜಾಸ್ತಿ ಇಷ್ಟಪಡೋರು ಒಂದು 2ರಿಂದ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಖಾರ ಸ್ವಲ್ಪ ಕಡಿಮೆ ಬೇಕು ಅನ್ನೋರು 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ಮಸಾಲೆ ರುಬ್ಕೊಳ್ಳೋಣ. ಸೊ ಮಸಾಲೆ ರುಬ್ಕೊಂಡಾಗಿದೆ. ಸೊ ಇದನ್ನು ಇವಾಗ ನಾನು ಬೇಯ್ತಿರೋ ಅಂಥ ಕಾಳು ಮತ್ತು ತರಕಾರಿಗೆ ಆ್ಯಡ್ ಮಾಡ್ಕೊತೀನಿ. ಸೊ ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಪೂರಿ ಮತ್ತು ದೋಸೆ, ಚಪಾತಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಮುದ್ದೆಗೆ ಯೂಸ್ ಮಾಡಿದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮುದ್ದೆ ಲೈಕ್ ಮಾಡೋರು ಈ ಥರ ಸಾಂಬಾರನ್ನ ಮಾಡಿಕೊಂಡು ಇನ್ನು ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ದೋಸೆ ಚಪಾತಿ ಅನ್ನೋದಾದರೆ ಸ್ವಲ್ಪ ಥಿಕ್ನೆಸ್ ಆಗೇ ಇರಲಿ. ಇಲ್ಲಿ ನಾನು ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ 1 ವಿಷಲ್ನ ಕೂಗಿಸ್ಕೊಳ್ಳೋಣ. ಸೊ ಆವಾಗ ಸಾಂಬಾರ ಮತ್ತು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಗ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗೇ ಇರುತ್ತೆ. ಈಗ 1 ವಿಷಲ್ ಆಯಿತು. ಸೊ ಲಿಡ್ನ ಓಪನ್ ಮಾಡಿಬಿಟ್ಟು
ನೀವು ಟೇಸ್ಟ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ರುಚಿಯಾದ ರಾಜ್ಮಾ ಕಾಳಿನ ಸಾಂಬಾರ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.